ಬಗ್ಗೆ ಮಾತಾಡಬೇಕು. ಅಲ್ಪಸಂಖ್ಯಾತ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಬೇಕು ಅಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಆ ಹೆಸರಿಟ್ಟು ಅದೇ ವೇದಿಕೆ ಮುಖಾಂತರ ಪ್ಲಸ್ ಒಬ್ಬ ಕಾಂಗ್ರೆಸ್ ಮುಖಂಡನಾಗಿ ನಾನಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಮಾತಾಡ್ತಕ್ಕಂಥ ವಿಚಾರಗಳು 1000 ಇದೆ, ಎಲ್ಲ ಮಾತಾಡೋಕ್ಕಾಗಲ್ಲ. ಅಥವಾ ನೀವೇನಾದರೂ ಕೇಳ್ತೀರಂದ್ರೆ ನಾನು ಕೇಳ್ತೀನಿ, ಇಲ್ಲ ಅಂದ್ರೆ ನಾನು ಯಾವುದಕ್ಕೆ ರೆಡಿ ಆಗಿ ಬಂದಿದ್ದೀನಿ, ನನ್ನ ಉದ್ದೇಶ ಏನಿದೆ ಅದನ್ನು ಹೇಳ್ಬೋದಾ? ಚುನಾವಣೆ, ಸಾರ್ವತ್ರಿಕ ಚುನಾವಣೆ ಈಗ ನಾಡಿದ್ದು ನಾವು ಮತದಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಈ ಲೋಕಸಭಾ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ನಾನು ಆ ಜಾತಿ ಈ ಜಾತಿ ಅಂತ ಕರೆಯೋದೇ ಇಲ್ಲ, ನನಗೆ ಬೇಕಾಗೂ ಇಲ್ಲ. ಎಲ್ಲ ಸಮುದಾಯಗಳ, ವಿಶೇಷವಾಗಿ ಯುವಕರಿಗೆ ನಾನು ಒಂದು ಮನವಿಯನ್ನು ಮಾಡ್ತೀನಿ. ಈ ದೇಶ ಉಳಿಸ್ತಕ್ಕಂಥ ಕೆಲಸ ಮಾಡಿ, ಸಮಾಜ ಉಳಿಬೇಕು. ಯಾರೋ ತಮ್ಮ ಅಧಿಕಾರಕ್ಕಾಗಿ, ತಮ್ಮ ತೆವಲಿಗಾಗಿ ಸಮಾಜ ಉಳಿತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕಿವಿ ಕೊಡಬೇಡ್ರಿ. 70 ವರ್ಷ ಏನು ಮಾಡಿದ್ರು ಅಂತ ಇವರು ಬಂದರು ಅಧಿಕಾರಕ್ಕೆ. 70 ವರ್ಷದಿಂದ ಅವ್ರು ಏನೇನು ಕಟ್ಟಿದ್ರು ಅದನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ. ನಾನು ಬೇಕು ಅಂತ ರಾಜಕೀಯ ದುರುದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ನನ್ನ ರಾಜಕೀಯ ದುರುದ್ದೇಶದಿಂದ ಹೇಳ್ತಾ ಇಲ್ಲ. ಅವ್ರೇನಾದರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವ್ರು ಕೂಡ ಹೋಗ್ತಕ್ಕಂತಹ ಮನಸ್ಥಿತಿ ಇರ್ತಕ್ಕಂಥವ್ರು ನಾವು. ಅವ್ರು ಚೆನ್ನಾಗಿ ಮಾಡ್ತಾ ಇಲ್ಲ. ನಾನೀಗ ಪತ್ರಿಕಾಗೋಷ್ಠಿಯನ್ನು ಒಬ್ಬ ಅನ್ವರ್ ಪಾಷಾ ಒಬ್ಬ ಮುಸ್ಲಿಂ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಯುವಜನರು ಆ ರೀತಿ ಪರಿಗಣನೆಗೆ ತಗೋಬೇಡ್ರಿ. ದೇಶ ಬಹಳ ಕಷ್ಟದಲ್ಲಿದೆ. ಈಗ ನಡೀತಾ ಇರ್ತಕ್ಕಂಥ ವ್ಯವಹಾರಗಳು ಈ ದೇಶದಲ್ಲಿ ನಡೀಬಾರದು. ಬಹಳ ಕಷ್ಟಪಟ್ಟು ನಮ್ಮ ಪೂರ್ವಜರು, ಎಲ್ಲ ಸಮುದಾಯಗಳು ಯಾವ ಯುವಕರಿದ್ದಾರೆ ಅವರು ಪೂರ್ವಜರು ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಯಾರು ಸ್ವಾತಂತ್ರ್ಯಕ್ಕೆ ವಿರೋಧ ಮಾಡಿದ್ರು, ನಮಗೆ ಸ್ವಾತಂತ್ರ್ಯನೇ ಬೇಡ ಅಂತ ಹೇಳಿದ್ರು, ಯಾರು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬೇಡ ಅಂತ ಹೇಳಿದ್ರು, ಅವರು ಈ ದೇಶವನ್ನು ಈಗ ಆಳ್ತಾ ಇದ್ದಾರೆ. ಆಳಿದ ಮೇಲೆ ಮತ್ತೆ 200 ವರ್ಷಗಳ ಕಾಲ ಏನು ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ರು. ಬ್ರಿಟಿಷ್ ಒಂದು 200 ವರ್ಷಗಳ ಕಾಲ ಈ ದೇಶವನ್ನು ಹೆಂಗೆ ಆಳಿದ್ದು ಗೊತ್ತಾ? ಏನಿಲ್ಲ, ಹಿಂದೂಗಳು ಮುಸ್ಲಿಮ್ಗಳು ಒಂದಾದ ತಕ್ಷಣ ಅಲ್ಲಿ ಏನಾದರೂ ಒಂದು ಇಕ್ಬಿಡೋದು, ಹಿಂದೂ ಮುಸ್ಲಿಂ ಅಂತ. ಹಿಂದೂ ಮುಸ್ಲಿಂ ಅಂತಕ್ಕಂಥ ಘರ್ಷಣೆ, ಆ ಪದ ಬಂದಿದೆ ನೋಡಿ, ಅದು ಬಂದಿದ್ದೇ ಇಂಗ್ಲಿಷರ ಕಾಲದಲ್ಲಿ. ಅದಕ್ಕೆ ಮೊದಲು ಆ ಪದಾನೇ ಇರಲಿಲ್ಲ. ಅದಕ್ಕೋಸ್ಕರ ನಾನು ಈ ಯುವಕರಲ್ಲಿ ವಿನಂತಿ ಮಾಡ್ತೀನಿ, ಇವೆಲ್ಲ ವ್ಯವಸ್ಥೆಗಳು ನಮ್ಮ ದೇಶಕ್ಕೆ ಮಾರಕ. ಒಂದು ಅದ್ಭುತವಾದಂತಹ ದೇಶ ಇಡೀ ಪ್ರಪಂಚದಲ್ಲಿ. ಈ ದೇಶವನ್ನು ಕಾಪಾಡ್ತಕ್ಕಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಯಾರಿಗೋ ಓಟ್ಗಳಿಗೋಸ್ಕರ ಆಯ್ತು ನೀವು ಮಾಡಿದ್ರಿ. ಈಗ ಏನು ಮಾಡಿದ್ರು ಅಂತ 70 ವರ್ಷದಿಂದ ಅವ್ರು ಏನು ಮಾಡಿಲ್ಲ ಅಂತ ಅಧಿಕಾರಕ್ಕೆ ಬಂದ್ರಲ್ಲ, ನೀವೆಲ್ಲಾದ್ರೂ ಒಂದು ಇಟ್ಟಿಗೆ ಇಟ್ಟಿರೋದು ಹೇಳ್ರಿ, ಒಂದು ಕಾರ್ಖಾನೆ ಕಟ್ಟಿರೋದು ಹೇಳ್ರಿ. ಏನೇನು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿತ್ತು, ನೆಹರು ಅವರು ಕಟ್ಟಿದ್ದು, ಇಂದಿರಾ ಗಾಂಧಿ ಅವರು ಕಟ್ಟಿದ್ದು, ನರಸಿಂಹರಾವ್ ಕಟ್ಟಿದ್ದು, ವಾಜಪೇಯಿ ಅವರು ಕೂಡ, ಇವರೆಲ್ಲ ಕಟ್ಟಿದ್ದ ಸಂಸ್ಥೆಗಳನ್ನು ನೀವು ಮಾಡ್ತಾ ಇದ್ದೀರಲ್ಲ, ಇದ್ರೇನು ಇದರ ಉದ್ದೇಶ? ಇದರ ಹಿಂದೆ ಇನ್ನೊಂದು ಕುತಂತ್ರ ಇದೆ. ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಖಾಸಗೀಕರಣ ಮಾಡತಕ್ಕಂತಹ ಮೂಲ ಉದ್ದೇಶ ಮೀಸಲಾತಿಯನ್ನು ತೆಗೆದುಹಾಕೋದು. ನನಗೆ ಅವ್ರ ಮೇಲೆ ಕರುಣೆ ಬರ್ತದೆ. ಕೆಲವರು ರಾಜಕೀಯ ಉದ್ದೇಶಕ್ಕಾಗಿ ಅಂಬೇಡ್ಕರ್ ಅನುಯಾಯಿಗಳು ಅಂತ ಹೇಳ್ಕೊಳ್ತಕ್ಕಂಥವ್ರು ಇವತ್ತು ಮತ್ತೆ ಅದೇ ಪಕ್ಷಗಳಿಗೆ ತಮ್ಮ ಬೆಂಬಲ ಸೂಚಿಸ್ತಾ ಇದ್ದಾರಲ್ಲ, ಸಮುದಾಯಗಳಿಗೆ ಯಾವ ರೀತಿ ಅವ್ರ ಮುಖ ತೋರಿಸ್ತಾರೆ ಅಂತ ನನಗೆ ನಾಚಿಕೆ ಆಗ್ತದೆ. ನನಗೆ ಅವ್ರ ಮೇಲೆ ಕರುಣೆ ಬರ್ತದೆ. ನಿಮ್ಮ SC STಗಳ ಎಲ್ಲ ಸ್ಕಾಲರ್ಶಿಪ್ಗಳನ್ನು ತೆಗೆದುಹಾಕ್ಬಿಟ್ಟು, ಮೀಸಲಾತಿ ಡೈರೆಕ್ಟ್ ತೆಗೆದುಹಾಕಿದ್ರೆ ಅವ್ರು ಓಟ್ ಹಾಕಲ್ಲ ಅಂತ ಹೇಳ್ಬಿಟ್ಟು ಪರ್ಯಾಯ ವ್ಯವಸ್ಥೆ ಏನು ಎಲ್ಲ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡಿಬಿಡ್ರಿ. ಮೀಸಲಾತಿ ಇರೋದೇ ಇಲ್ಲ, ಮೀಸಲಾತಿ ಕೊಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಇದನ್ನೆಲ್ಲ ಎಲ್ಲ ಸಮುದಾಯಗಳು ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೆ ಈ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಈ ದೇಶದ ಭೂಮಿಯ ಒಡೆತನ ಕಂಪ್ಲೀಟ್ ಸಂಪೂರ್ಣವಾದಂಥ ಭೂಮಿ ಒಡೆತನ ಕೇವಲ 3% ಜನರ ಕೈಯಲ್ಲಿತ್ತು. ಅದಾದಮೇಲೆ ಇದೇ ಕಾಂಗ್ರೆಸ್ ಸರ್ಕಾರ ಎಲ್ಲ ಜೋಡಿದಾರರು, ಲ್ಯಾಂಡ್ ಲಾರ್ಡ್ಸ್ ಇದ್ದಿದ್ದು. ಕರೆಕ್ಟಾ ಸಾಹೇಬ್ರೆ? ಅವ್ರು ಕೇಳ್ತಾ ಇದ್ದೀನಿ. ಕೇವಲ 3% ಜನರ ಕೈಯಲ್ಲಿದ್ದಿದ್ದು. ಈಗ ಭೂಮಿ ಅಂದರೆ ಅಧಿಕಾರ, ಭೂಮಿ ಒಡೆತನದ ಅಧಿಕಾರ ಕೇಂದ್ರೀಕರಣವಾಗಿತ್ತು. ಅದನ್ನು ವಿಕೇಂದ್ರೀಕರಣ, ಎಲ್ರಿಗೂ ಭೂಮಿ ಸಿಗಬೇಕು ಅಂತಕ್ಕಂಥ ಕಾನೂನು ತಂದವರು ಕಾಂಗ್ರೆಸ್ ಅವರು. ಅದಾದ್ಮೇಲೆ ರಾಜೀವ್ ಗಾಂಧಿ ಅವರು ಈ ದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಮುಖಾಂತರ ಸಾಮಾನ್ಯ ಜನರಿಗೂ ಕೂಡ ಅಧಿಕಾರ ಸಿಗಬೇಕು ಅಂತ ಹೇಳ್ಬಿಟ್ಟು
ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು, ಅಧಿಕಾರ ಯಾವತ್ತು ಕೇಂದ್ರೀಕರಣ ಆಗಬಾರ್ದು ಅಂತ ಆ ಒಂದು ವ್ಯವಸ್ಥೆಯನ್ನು ತಂದು ಇವತ್ತು ಈ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಬೆಂಬಲದಿಂದ, ಸೋನಿಯಾ ಗಾಂಧಿ ಅವರ ಬೆಂಬಲದಿಂದ, ವಿಶೇಷವಾಗಿ ನಮ್ಮ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರ ಬೆಂಬಲದಿಂದ ಮತ್ತೆ ಈ ಸಂಪತ್ತಿನ ವಿಕೇಂದ್ರೀಕರಣ ಆಗಬೇಕು ಅಂತ ಗ್ಯಾರಂಟಿಗಳನ್ನ ತರ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ಬಹಳಷ್ಟು ಜನ ಇದ್ರ ಬಗ್ಗೆ ಹೇಳಿಲ್ಲ. ನಾನು ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾನೆ ಇದ್ದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಹಳ ಗಂಭೀರವಾದಂಥ ವಿಚಾರ, ಬಹಳ ಮುಖ್ಯವಾದಂಥ ವಿಚಾರ. 140 ಕೋಟಿ ಇರ್ತಕ್ಕಂಥ ದೇಶ, ಇವ್ರನ್ನ ಯಾರು ಸಾಕೋದು? ಇವ್ರ ಮಾತುಗಳು ಭಾಷಣ ಹೇಳ್ಬಿಟ್ರೆ ಸಾಕ್ಬಿಡ್ತಾರ? ಎಲ್ಲೋ ಕೂತ್ಕೊಂಡ್ಬಿಟ್ಟು ಹಿಂದೂ ಮುಸ್ಲಿಂ ಅಂತ ಹೇಳ್ಬಿಟ್ರೆ ಸಾಕು ಬಿಡಕ್ಕಾಗ್ತದ? ಪ್ರತಿಯೊಬ್ಬನಿಗೂ ಅವನ ಜೀವನ ಅನ್ನೋದು ಮುಖ್ಯ. ಧರ್ಮ ಅವನ ಮನೆಯಲ್ಲಿರ್ತದೆ. ಮುಸ್ಲಿಮರು ತಮ್ಮ ಧರ್ಮದ ಮೇಲೆ ನಡಿಬೇಕಾದ್ರೆ ಕುರಾನ್ ಇದೆ, ಹಿಂದೂಗಳಿಗೆ ಭಗವದ್ಗೀತೆ ಇದೆ, ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆ. ಆದ್ರೆ ಈ ದೇಶ ನಡೆಸಬೇಕಾದ್ರೆ ಸಂವಿಧಾನ ಬೇಕು. ಆ ಸಂವಿಧಾನವನ್ನ ತಿರುಚಾಕ್ತಕ್ಕಂಥ, ಸಂವಿಧಾನವನ್ನ ಬದಲಾವಣೆ ಮಾಡ್ತಕ್ಕಂಥ ಯಾವುದೇ ಪಕ್ಷ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ನಾವು ಅವನ್ನ ಕ್ಷಮಿಸಬಾರ್ದು. ಕೆಲವರು ಇದನ್ನ ಭ್ರಮೆಯಲ್ಲಿದ್ದಾರೆ, ಏನೋ ಅದು ಬರೀ ದಲಿತರಿಗೆ ಅಂತ. ಆ ರೀತಿ ಇಲ್ಲ. ಈ ದೇಶದ 90% ಜನರಿಗೆ ಈ ಸಂವಿಧಾನದ ಅವಶ್ಯಕತೆ ಇದೆ. ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಮಂಡಲ್ ವರದಿ ಜಾರಿ ಮಾಡಿದಾಗ OBCಗಳಿಗೆಲ್ಲ ಈ ದೇಶದಲ್ಲಿ ಅನುಕೂಲ ಆಯ್ತು. ಅನುಕೂಲ ಆಯ್ದಾಗ ಅದಕ್ಕೆ ವಿರೋಧ ಮಾಡಿದವರು ಸಾಬ್ರಲ್ಲ. ಇದೇ ಯಾರು ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ ಅವರು ವಿರೋಧ ಮಾಡಿದ್ದು. ಸಂಪತ್ತಿನ ಕೇಂದ್ರೀಕರಣ ಆಗಿದೆ, ಅದನ್ನ ವಿಕೇಂದ್ರೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರದವರು ಈಗ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ಅವ್ರಿಗೆ ಅಧಿಕಾರ ಕೊಟ್ರೆ, ಇಲ್ಲಾಂದ್ರೆ ಬರೀ ಇಬ್ಬರಿಗೆ ಆಗ್ತದೆ ಈ ದೇಶದ ಸಂಪತ್ತೆಲ್ಲ. ಮತ್ತೆ ಅದಾನಿಗೂ ಅಂಬಾನಿಗೂ ಅಧಿಕಾರದ ಕೇಂದ್ರೀಕರಣ, ಅದು ಸರ್ವಾಧಿಕಾರಿ ವ್ಯವಸ್ಥೆಗೆ ಒಂದು ದಾರಿ ಆಗ್ತದೆ, ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗ್ತದೆ. ಆದ್ರಿಂದ ಮುಂದಿನ ದಿವಸಗಳಲ್ಲಿ ಅದರ ಜೊತೆಗೆ ಇವರು ಬಂದಾಗ 2014ರಲ್ಲಿ ಬಂದಾಗ ಏನೇನು ಆಸೆ? 15 ಲಕ್ಷ ಕೊಡ್ತೀವಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ, ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ. 15 ಲಕ್ಷ ಬರಲಿಲ್ಲ, ಅಲ್ಲಿ ನಿಮ್ಮ ಗ್ಯಾರಂಟಿ ಅನ್ಗ್ಯಾರಂಟಿ, ನಿಮ್ಮ ಗ್ಯಾರಂಟಿಗೆ ಎಕ್ಸ್ಪೈರಿ ಆಗ್ಬಿಟ್ಟಿದೆ. ನೀವು ನಮಗೆ ವ್ಯಂಗ್ಯ ಮಾಡ್ತೀರಾ. ಯಾಕೆ? ಕಾಂಗ್ರೆಸ್ನವ್ರು ನಿಮ್ಮ ಗ್ಯಾರಂಟಿಗಳು ನಡೀತಾ ಇಲ್ಲ. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳು ಹೇಳಿದ್ದು ಆಯ್ತು, ಅನುಷ್ಠಾನ ತಂದಿದ್ದು ಆಯ್ತು. ಈಗ ಜನ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ, ಜನ ಅದನ್ನು ಸ್ವೀಕರಿಸಿದ್ದಾರೆ. ನಿಮ್ಮ ಗ್ಯಾರಂಟಿಯಲ್ಲಿ 15 ಲಕ್ಷ, ನೀವು 15 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಅಮಿತ್ ಶಾ ಹೇಳ್ತಾರೆ ಅದೊಂದು ಚುನಾವಣಾ ಘೋಷಣೆ ಅಂತ. ಅಲ್ಲಿ ನೀವು ಜನರನ್ನ ಯಾಮಾರ್ತಾ ಇದೆ ಅಂತ ನೀವು ಒಪ್ಕೊಂಡಿದ್ದೀರಿ. 2 ಲಕ್ಷ ಉದ್ಯೋಗ ಇಲ್ಲಿ ಇಲ್ಲ, ಇನ್ನು ಇದ್ದಿದ್ದು ಉದ್ಯೋಗಗಳು ಹೋಯ್ತು. 2 ಲಕ್ಷ ಉದ್ಯೋಗದ ಬಗ್ಗೆ ಅವ್ರಿಗೊಂದು ಜೋಕ್ ಹೇಳ್ಬೋದು. ಅಮೆರಿಕಾದ ಒಬ್ಬ ಡಾಕ್ಟರ್ ಹೇಳಿದಂತೆ, ನೋಡ್ರಿ ನಮ್ಮ ದೇಶದಲ್ಲಿ ಒಬ್ಬ ಮನುಷ್ಯನ, ಒಬ್ಬ ರೋಗಿಯ ಕಿಡ್ನಿ ಬದಲಾವಣೆ ಮಾಡಿದ್ವಿ, 2 ಗಂಟೆಯಲ್ಲಿ ಅವನು ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಜಪಾನದ ಒಬ್ಬ ಡಾಕ್ಟರ್ ಹೇಳಿದಂತೆ, ಇಲ್ಲಿ ನಾವು ಹೃದಯನ ಬದಲಾವಣೆ ಮಾಡಿದ್ವಿ, ಅವನು 6 ಗಂಟೆ ಆದ್ಮೇಲೆ ಜಾಬ್ ಹುಡ್ಕೊಂಡು ಹೋಗ್ತಾ ಇದ್ದಾನೆ, ಕೆಲಸ ಹುಡ್ಕೊಂಡು ಹೋಗ್ತಾನೆ ಅಂತ. ಅಲ್ಲೇ ನಮ್ಮ ಇಂಡಿಯನ್ ಒಬ್ಬ ಸೈಂಟಿಸ್ಟ್ ಅಂತೆ, ನಮ್ಮ ದೇಶದಲ್ಲಿ ಒಬ್ಬ ಮನುಷ್ಯನನ್ನು ಬದಲಾವಣೆ ಮಾಡಿದ್ವಿ, ಪ್ರಧಾನಿಯನ್ನ. ಇಡೀ ದೇಶ ಈಗ ಕೆಲಸ ಹುಡುಕ್ತಾ ಇದೆ ಅಂತ, ಇಡೀ ದೇಶ ಕೆಲಸ ಹುಡುಕ್ತಾ ಇದೆ ಅಂತ. ಆದ್ರಿಂದ ದಯವಿಟ್ಟು ನಾನು ಈ ವೇದಿಕೆ ಮುಖಾಂತರ ಮುಖ್ಯವಾಗಿ ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಸೇರಿ ದೇಶನ ಉಳಿಸೋಣ, ನಾವು ಎಲ್ಲರೂ ಸೇರಿ ಸಮಾಜವನ್ನು ಉಳಿಸೋಣ, ಸಂವಿಧಾನವನ್ನು ಉಳಿಸೋಣ, ಪ್ರಜಾಪ್ರಭುತ್ವವನ್ನು ಉಳಿಸೋಣ, ಎಲ್ಲರೂ ಚೆನ್ನಾಗಿ ಬದುಕೋಣ. ಕೇವಲ ರಾಜಕಾರಣಕ್ಕಾಗಿ, ತಮ್ಮ ತೆವಲಿಗಾಗಿ ಯಾರು ಹೇಳ್ತಾರಲ್ಲ ಅವ್ರ ಭಾಷಣ ಕೇಳಬೇಡ್ರಿ. ನನ್ನ ಸಮುದಾಯ ಕೆಲವು ಬೇರೆ ಜನಾಂಗಗಳವರು, ಇವಾಗ SC/ST ಜನಾಂಗಗಳವ್ರಿಗೆ, ಅವ್ರಿಗೆ ಸಮುದಾಯಕ್ಕೆ ಮೋಸ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ರು ಕೂಡ ಅವ್ರಿಗೇನು ಅಧಿಕಾರ ಸಿಗ್ತಾ ಇದಲ್ಲ, ಅದಕ್ಕೆ ಬಂದು ಜನರನ್ನ ಏಮಾರ್ತಾರೆ. ದಯವಿಟ್ಟು ಆ ಕೆಲಸ ಮಾಡ್ಬೇಡ್ರಿ. ಅಂಬೇಡ್ಕರ್ ಇದ್ದಿದ್ದೆ ನಿಮ್ಮನ್ನೆಲ್ಲ ನೋಡಿ ಈಗ ಏನಾದ್ರು ಅವರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾ ಇದ್ರು. ಅಂಬೇಡ್ಕರ್ ಇದ್ದಿದ್ರೆ ನಿಮ್ಮನ್ನೆಲ್ಲ ನೋಡಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾ ಇದ್ರು, ಏನೋ ಗೊತ್ತಿಲ್ಲ. ದಯವಿಟ್ಟು ಇಷ್ಟು ಹೇಳಲಿಕ್ಕೆ ನಾನು ಬಯಸಿದ್ದೆ. ಎಲ್ಲ ವಿಚಾರವನ್ನು ನಾನು ಹೇಳಿದ್ದೀನಿ. ಈ ನಿರುದ್ಯೋಗ ಸಮಸ್ಯೆ, ಬೆಲೆ ಏರಿಕೆ ಹೇಳೋಂಗೆ ಇಲ್ಲ. ಎಷ್ಟು ಅಂತ ಹೇಳೋದು? 1000 ಹೇಳೋದು. ಗ್ಯಾಸ್ ಬೆಲೆ ಏನು ಮಾಡಿದ್ರಿ, ಪೆಟ್ರೋಲ್ ಬೆಲೆ ಏನು ಮಾಡಿದ್ರಿ, ಡೀಸೆಲ್ ಬೆಲೆ ಏನು ಮಾಡಿದ್ರಿ, ಡಾಲರ್ ಪ್ರೈಸ್ ಏನು ಮಾಡಿದ್ರಿ, ಎಲ್ಲ ಏಮಾರಿಸಿದ್ರಲ್ಲ 2014 ಹೋಗ್ಲಿ. ಅದ್ರಲ್ಲಿ ಏನಾದ್ರೂ ಒಂದು ಮಾಡಿದ್ದೀರಾ ನೀವು? ಇವಾಗ ಇನ್ನೊಂದು ಏನು,
ಈ ದೇಶ ಸಾವಿರಾರು ವರ್ಷಗಳ ಲಕ್ಷಾಂತರ ವರ್ಷಗಳಿಂದ ರಾಮನ ಪೂಜೆ ಮಾಡ್ತಾ ಇದೆ. ರಾಮನ ಆದರ್ಶಗಳನ್ನ ಪ್ರತಿಯೊಬ್ಬನು ಕೂಡ ಈ ದೇಶದಲ್ಲಿ ಗೌರವಿಸ್ತಾನೆ. ನಾನು ಗೌರವಿಸ್ತೀನಿ. ನೀವು ಅಧಿಕಾರಕ್ಕೆ ರಾಮನ ಬೀದಿಗೆ ತಂದ್ರೆ ಇವಾಗ ಅಧಿಕಾರ ಹೋಗ್ತಾ ಇದೆ ಅಂತ ಮತ್ತೆ ತಾಳಿನ ತಂದಿದೆ. ಏನ್ ವ್ಯವಸ್ಥೆ? ಕಂಪ್ಯೂಟರ್ ಯುಗದಲ್ಲಿ ಇದೀವಿ. 70 ವರ್ಷ ಆಗಿದೆ ನಮ್ಮ ಸ್ವಾತಂತ್ರ್ಯಕ್ಕೆ ಬಂದು. 50-60 ವರ್ಷಗಳ ಕಾಲ ಕಾಂಗ್ರೆಸ್ನವ್ರು ಯಾರಾದ್ರೂ ಆಗಲಿ, ಬರೀ ಕಾಂಗ್ರೆಸ್ ಅವ್ರಲ್ಲ, ದೇವೇಗೌಡರು ಸೇರಿ, ಐಕೆ ಗುಜರಾಲು ಸೇರಿ, ಯಾರ್ಯಾರು ಪ್ರೈಮ್ ಮಿನಿಸ್ಟರ್ಗಳಿದ್ರು ಎಲ್ಲರೂ ಕೂಡ ದೇಶಕ್ಕಾಗಿ ದುಡಿದಿದ್ದಾರೆ. ಯಾರು 100 ಎಕರೆ ಪಾಕಿಸ್ತಾನ ಬರ್ಕೊಡ್ಲಿಲ್ಲ. ನೀವೇ ದೇಶಭಕ್ತರಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಬಾರ್ಡರ್ ಅಲ್ಲಿ ಬೇಲಿ ಇರಲಿಲ್ಲ. ಇವಾಗ ಬಲೆ ಸಲೀಸಾಗಿ ಹೇಳ್ಬಿಡ್ತಾರೆ, ಏನೋ ಎಲ್ಲ ಬಿಟ್ಬಿಡ್ತಾರೆ. ಯಾರು ಯಾಮಾರ್ಸು? ಯಾರು ಬಿಟ್ಟಿಲ್ಲ. ಇದೇ ಇಂದಿರಾ ಗಾಂಧಿ 71ರಲ್ಲಿ ಯುದ್ಧ ಮಾಡ್ತಾರೆ. ಯಾರಿಗೆ? ಪಾಕಿಸ್ತಾನ ಮೇಲೆ. ಪಾಕಿಸ್ತಾನ 2 ಭಾಗ ಮಾಡ್ತಾರೆ. ಇಂದಿರಾ ಗಾಂಧಿ ಪಾಕಿಸ್ತಾನ ಕೊಟ್ಟಂತಹ ಕೆಲಸ ಅಂದ್ರೆ ಅವ್ರ ಮೇಲೆ ಸಾಧನೆ ಮಾಡಿದಷ್ಟು ಅದರಲ್ಲಿ 1% ಕೂಡ ಮಾಡಿಲ್ಲ. ಯುದ್ಧ ಮಾಡಿದ್ರು. ಮುಂದೆ ಎಲೆಕ್ಷನ್ ಅಲ್ಲಿ ಪಾಕಿಸ್ತಾನದ ವಾರ ಬಗ್ಗೆ ಮಾತಾಡಲೇ ಇಲ್ಲ. ಯುದ್ಧ ಮಾಡಿದ್ರು, ಪಾಕಿಸ್ತಾನಕ್ಕೆ 2 ಭಾಗ ಮಾಡಿದ್ರು. ಮತ್ತೆ ಬಂದು ಚುನಾವಣೆಯಲ್ಲಿ ನಾನು ಈ ರೀತಿ ಮಾಡಿದ್ದೀನಿ, ನನಗೆ ಓಟ್ ಹಾಕಿ ಅಂತ ಹೇಳಿದ್ರೆ ಆ ಆಧಾರದ ಮೇಲೆ ನೀವು ಅವರು ಇದೇ ಮಾಡಲಿಲ್ಲ. ಏನೋ ಓಟೇ ಕೇಳಲಿಲ್ಲ. ನೀವು ಪುಲ್ವಾಮಾನಲ್ಲಿ ಏನಾಯ್ತು ಏನೋ ಇದುವರೆಗೆ ಗೊತ್ತೇ ಇಲ್ಲ. ಪುಲ್ವಾಮಾ ಆಯ್ತು, ಅದಾದ್ಮೇಲೆ ಅದ್ರ ಬಗ್ಗೆ ವರದಿನೇ ಇಲ್ಲ, ತನಿಖೆನೂ ಇಲ್ಲ. ಇವಾಗ ನೀವು ಎಲ್ಲ ಜನರನ್ನ ಪ್ರೇರೇಪಿಸೋದು ದೇಶಭಕ್ತರು ನೀವೇ ಅಂತ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಇದೇ RSSನವರು ಇದಕ್ಕೆ ನೀವು ಬೆಂಬಲ ಕೊಡ್ಬೇಡಿ ಅಂತ ಕರಪತ್ರ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಅವರು ಸ್ವಾತಂತ್ರ್ಯಕ್ಕೆ ವಿರೋಧವಾಗಿದ್ರು. ಇಂಗ್ಲಿಷ್ನವರಿಗೆ ನೆರವು ಕೊಡ್ತಾ ಇದ್ರು. ಅವರು ಎಲ್ಲ ವಿಚಾರಗಳನ್ನು ಮುಡಿಸ್ತಾ ಇದ್ರು. ಇವರು ಬಂದು ನಮ್ಗೆ ದೇಶಭಕ್ತಿ ಕಲಿಸೋದು. ಇವೆಲ್ಲ ಬೇಡ, ಇವೆಲ್ಲ ಅವ್ರಿಗೆ ಹೇಳೋದು ಬೇಡ. ಈ ದೇಶದ ಯುವಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಅತ್ಯಂತ ವಿನಮ್ರ ಪೂರ್ವಕವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ನಮ್ಮ ದೇಶ ಉಳಿಸೋಣಪ್ಪ. ಸುಮ್ಮನೆ ಈ ಭಾಷಣಗಳಿಗೆ ಇವ್ರು ಬರ್ತಕ್ಕಂಥವ್ರು ಸುಳ್ಳು ಹೇಳೋರಿಗೆ ನೀವು ಪ್ರೇರೇಪಣೆ ಆಗೋದು ಬೇಡ. ಅವರಿಗೆ ನೀವು ಆಹಾರ ಆಗೋದು ಬೇಡ. ಬಹಳ ಕಷ್ಟಪಟ್ಟು ಈ ದೇಶನ ಉಳಿಸಿದ್ದಾರೆ ನಮ್ಮ ಪೂರ್ವಜರು. ಎಲ್ಲರೂ ಸೇರಿ ಉಳಿಸೋಣ ಅಂತ ಹೇಳ್ತಾ ನಾನು ಇಷ್ಟೊಂದು ಮಾಹಿತಿಯನ್ನು ಕೊಟ್ಟು ಕೊನೆಯಲ್ಲಿ ನಮಗೆ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳಾದ್ಮೇಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ KPCC ವತಿಯಿಂದ KV ಗೌತಮ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ನೀವೇ ನೋಡಿರ್ತಾರೆ. ನಾನು ಟ್ಯಾಲಿ ಮಾಡ್ಕೊಳ್ಳೋದು ಬೇಡ, ನೀವೇ ತಾಳೆ ಹಾಕೊಳ್ಳಿ. ಅವರು ವಿರೋಧಿ ಅಭ್ಯರ್ಥಿ ಹೆಂಗಿದ್ದಾರೆ, ಇವರು ಅಭ್ಯರ್ಥಿ ಹೆಂಗಿದ್ದಾರೆ ಅಂತ. KV ಗೌತಮ್ ಮಾತಾಡ್ತಾ ಇದ್ದಾರೆ ವಿಚಾರಗಳ ಮೇಲೆ ಸಂತೋಷ ಆಗ್ತದೆ. ಒಬ್ಬ ಸಭ್ಯ, ಒಬ್ಬ ಪದವೀಧರ, ಬಹಳ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ಅಭ್ಯರ್ಥಿ. ಅದಕ್ಕೆ ನೀವು ಒಂದು ಅವಕಾಶ ಕೊಟ್ಟರೆ, ವಯಸ್ಸು ಕಮ್ಮಿ ಇದೆ, ಮುಂದಿನ ದಿವಸಗಳಲ್ಲಿ ಒಬ್ಬ ರಾಜಕಾರಣಿಯಾಗಿ, ಒಳ್ಳೆ ರಾಜಕಾರಣಿಯಾಗಿ ಹೊರಹೊಮ್ಮಿ ಈ ಜಿಲ್ಲೆಯ ಸೇವೆ ಮಾಡ್ತಾರಂತ ನನಗೆ ನಂಬಿಕೆ ಇದೆ. ನಾನು ಇದುವರೆಗೆ 1-2 ನಿಮಿಷ ಕೂಡ ಅದನ್ನ ಮಾತಾಡಿಸಿಲ್ಲ. 1-2 ಸಲ ಭೇಟಿಯಾಗಿದೆ ಆಯ್ಬಾಯಿ ಅಂತ. ಇವತ್ತು ಆಯಿತು ಆಯ್ಬಾಯಿ ಅಷ್ಟೇ, ಅವ್ರು ಭೇಟಿಯಾಗಿಲ್ಲ. ಆದರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ, ಈ ವಿಚಾರಧಾರೆಯಲ್ಲಿ ನಾನು ನಂಬಿರೋದ್ರಿಂದ, ಈ ದೇಶನ ಉಳಿಸ್ಬೇಕು ಅಂತಕ್ಕಂಥ ನನಗೆ ಹಂಬಲ ಇರೋದ್ರಿಂದ ಅವ್ರ ಪರವಾಗಿ ನನಗೆ ಒಬ್ಬ ಕಾಂಗ್ರೆಸ್ಸಿಗನಾಗಿ, ಈ ಪ್ರಗತಿಪರ ಅಲ್ಪಸಂಖ್ಯಾತರ ವೇದಿಕೆಯ ಅಧ್ಯಕ್ಷನಾಗಿ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ 8 ವಿಧಾನಸಭಾ ಕ್ಷೇತ್ರದ ಮತದಾರರು, ಯುವಕರು, ಮಹಿಳೆಯರು ದಯವಿಟ್ಟು KV ಗೌತಮ್ ಸೀರಿಯಲ್ ನಂಬರ್ 1 ಹಸ್ತದ ಕುರಿತು ಇವರಿಗೆ ತಮ್ಮ ಬೆಂಬಲ ಸೂಚಿಸಿ ಅವರ ಪರವಾಗಿ ಮತವನ್ನು ಚಲಾಯಿಸಿ ಮುಂದಿನ ದಿವಸಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮುಂದೆ ಒಳ್ಳೆಯ ಜಾತ್ಯತೀತವಾದಂಥ ಸರ್ಕಾರ, ಬಡವರ ಪರವಾದಂತಹ ಸರ್ಕಾರ, ರೈತರ ಪರವಾದಂತಹ ಸರ್ಕಾರ, ಎಲ್ಲ ಜನಾಂಗಗಳನ್ನು ಸರಿದೂಗಿಸ್ಕೊಂಡು ನೋಡ್ತಕ್ಕಂಥ ಒಂದು ಸರ್ಕಾರ ಬರ್ತದೆ. ರೈತರ ಮೇಲೆ ಬುಲೆಟ್ಗಳು ಹೊಡಿತಾ ಇದ್ದಾರೆ. ಈ ದೇಶದ ರೈತರ ಮೇಲೆ ಅವ್ರದ್ದು ಆದಾಯ ದ್ವಿಗುಣ ಮಾಡ್ತಾ ಇದ್ರು ಅಂತ. ಆದಾಯ ದ್ವಿಗುಣ ಮಾಡಲಿಲ್ಲ, ಖರ್ಚು ದ್ವಿಗುಣ ಮಾಡಿದ್ರು. ಯಾಕಂದ್ರೆ DAP 1000 ಇದ್ದಿದ್ದು 2000 ಆಯ್ತು. ಎಲ್ಲ ಬೆಲೆ ಅವ್ರಿಗೆ ಏನೇನೋ ಸಾಮಗ್ರಿಗಳು ಬೇಕು ಕೃಷಿಗೆ ಎಲ್ಲ ಡಬಲ್ ಮಾಡಿದ್ರು. ಈ ದೇಶದಲ್ಲಿ GST GST ಏನೇನು ಹಾಕ್ಬಿಟ್ಟು, ಅದಕ್ಕೋಸ್ಕರ ರೈತರು ಕೂಡ ಇವ್ರು ನಂಬಲ್ಲ, ನಂಬಬಾರದು. ಇವರು ಈ ದೇಶದ ಚಿಂತನೆ ಇವ್ರಿಗಿಲ್ಲ. ಇವ್ರು ಬರೀ ಅಧಿಕಾರದ ಚಿಂತೆ ಇದೆ. ಇವಾಗ ಇಷ್ಟರಲ್ಲೇ ಎಲ್ಲ ಯಾರು ದುಡ್ಡು ಎತ್ಕೊಂಡು ಹೋಗಿದಾರಲ್ಲ ಅವರೆಲ್ಲ ಬರ್ತಾರೆ ಇವ್ರ ಹಿಂದ್ಗಡೆ.
ಇವತ್ತಿನ ನಿನ್ನೆ ಯಾರೋ ಎಂತ ಮೋದಿ, ನೀರವ್ ಮೋದಿ ಏನೋ ನ್ಯೂಸ್ ಬಂದಿದೆ, ನಾನು ನೋಡಿದ್ದಲ್ಲ, ಹೀರೋ ಓಡಿಸ್ಬಿಟ್ಟಿದ್ದು ಅಂತ. ಅದೇ ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲ, ಇವೆಲ್ಲ ಬರ್ತದೆ. ಆದ್ರಿಂದ ಈ ವೇದಿಕೆ ಮುಖಾಂತರ ನಾನು ಮತ್ತೊಮ್ಮೆ ಕೆ ವಿ ಗೋತಪ್ರವರಿಗೆ, ಈ ಕ್ಷೇತ್ರದ ಯುವಜನರು, ಮಹಿಳೆಯರು, ಎಲ್ಲ ಸಮುದಾಯಗಳ ಜನ ಅವರಿಗೆ ಬೆಂಬಲ ಕೊಟ್ಟು ಮತದಾನ ಅವರ ಪರವಾಗಿ ಮಾಡುವುದರ ಮೂಲಕ ಒಂದು ಕೇಂದ್ರದಲ್ಲಿ ಒಂದು ಒಳ್ಳೆಯ ಸರ್ಕಾರದ ಸ್ಥಾಪನೆಗೆ ತಾವೆಲ್ಲ ಕೈ ಜೋಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ಬಹಳ ವಿನಮ್ರಪೂರ್ವಕವಾಗಿ ತಮ್ಮಲ್ಲಿ ಈ ವೇದಿಕೆ ಮುಖಾಂತರ ಕೋರ್ತೀನಿ.